ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗವು ಕಟಕ ರಾಶಿಯಲ್ಲಿ ಆಗಲಿದೆ. ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ಸೃಷ್ಟಿಯಾಗುವುದು. ಜೊತೆಗೆ ಈ ತ್ರಿಗ್ರಾಹಿ ಯೋಗವು ಕೂಡ ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಕಟಕ ರಾಶಿಯಲ್ಲಿ ಬುಧ, ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಶುಭ ಸಂಯೋಗದಿಂದಾಗಿ ಭಾರೀ ಲಾಭ ದೊರಕುವುದು. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ. ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಹಳ ಉತ್ತಮವಾಗಿರುವುದು. ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ತುಲಾ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ 2ನೇ ವಾರವು ಅದೃಷ್ಟಶಾಲಿ ಆಗಿರಬಹುದು. ಈ ವಾರ ನಿಮ್ಮ ರಾಶಿಯಿಂದ ಅದೃಷ್ಟದ ಮನೆ ಮತ್ತು ಕರ್ಮದ ಮನೆಯಲ್ಲಿ ಚಂದ್ರನು ಸಂಚರಿಸುವುದರಿಂದ ಹೆಚ್ಚಿನ ಲಾಭ ದೊರಕುವುದು. ಈ ವಾರ ತುಲಾ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗೆ ಭವಿಷ್ಯದಲ್ಲಿ ಉತ್ತಮ ಪ್ರಗತಿ ಲಭಿಸುವ ಯೋಗ ನಿರ್ಮಾಣಗೊಳ್ಳುವುದು. ಪ್ರೀತಿಯ ಜೀವನದಲ್ಲಿ ಮೊದಲಿಗಿಂತ ಹೆಚ್ಚಿನ ಸುಧಾರಣೆಯನ್ನು ಈ ಅವಧಿಯಲ್ಲಿ ನೀವು ಹೊಂದುವಿರಿ. ಹಾಗೆ ಪ್ರೇಮ ಜೀವನದಲ್ಲಿ ಯಾವುದಾದರೂ ಮಹಿಳೆಯ ಬೆಂಬಲ ಹಾಗೂ ಸಲಹೆಯಿಂದ ಸಂಬಂಧದಲ್ಲಿ ಮಾಧುರ್ಯ ನೆಲೆಸುವುದು. ಈ ವಾರ ತುಲಾ ರಾಶಿಗೆ ಸೇರಿದ ಜನರು ಹೆಚ್ಚಾಗಿ ಪ್ರಯಾಣಿಸಬೇಕಾಗಿ ಬರಬಹುದು. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ವಾರ ನಿಮ್ಮ ಖರ್ಚು ಹೆಚ್ಚಾಗುವುದು. ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಹೆಚ್ಚಿನ ಗಮನ ನೀಡಿ. ವಾರದ ಕೊನೆಯಲ್ಲಿ ನಿಮ್ಮ ಸುಖ ಸಮೃದ್ಧಿ ವೃದ್ಧಿಯಾಗುವುದು. ಚಂದ್ರ ರಾಶಿಯ ಪ್ರಕಾರ ಶನಿ 6ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ನಿಮ್ಮ ಆರೋಗ್ಯ ಜೀವನವನ್ನು ನೋಡಿದರೆ ಈ ವಾರ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಮತ್ತು ನಿಮ್ಮ ಪ್ರತಿ ಕೆಲಸವನ್ನು ದಕ್ಷತೆಯಿಂದ ಪೂರ್ಣಗೊಳಿಸಲು ಪ್ರತಿಯೊಂದು ಸಂಭವನೀಯ ಪ್ರಯತ್ನವನ್ನು ಮಾಡುತ್ತೀರಿ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮನ್ನು ವ್ಯರ್ಥ ವಿಷಯಗಳಿಗೆ ಗಮನ ಕೊಡುವುದರಿಂದ ತಡೆಯಬೇಕಾಗುತ್ತದೆ. ಚಂದ್ರ ರಾಶಿಯ ಪ್ರಕಾರ ಗುರು 10ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ಈ ವಾರ ಹೂಡಿಕೆಗೆ ಸಾಮಾನ್ಯಕ್ಕಿಂತ ಅತ್ಯಂತ ಉತ್ತಮವಾಗಿರಲಿದೆ. ಆದರೆ ನಿಮಗೆ ಎಲ್ಲ ರೀತಿಯ ಆಕರ್ಷಿಸುವ ಯಾವುದೇ ರೀತಿಯ ಅಪಾಯಗಳಿಂದ ದೂರವಿರಲು ಸಲಹೆ ನೀಡಲಾಗುತ್ತದೆ. ಆದ್ದರಿಂದ ಸೂಕ್ತ ಸಲಹೆಯಿಂದಲೇ ನಿಮ್ಮ ಹೂಡಿಕೆ ಮಾಡಿ ಮತ್ತು ಲಾಭ ಗಳಿಸುತ್ತಾ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಿ. ಈ ವಾರ ನೀವು ನಿಮ್ಮ ಮಾತು ಮತ್ತು ನಿಮ್ಮ ಶಬ್ದಗಳ ಮೇಲೆ ನಿಯಂತ್ರಣ ಇಡುವ ವಿಶೇಷ ಅಗತ್ಯವಿರುತ್ತದೆ. ಏಕೆಂದರೆ ಆಶಂಕೆ ಇದೆ ಎಂದರೆ ಈ ಸಮಯದಲ್ಲಿ ನೀವು ಕುಟುಂಬದ ಯಾವುದಾದರೂ ಸದಸ್ಯರ ಜೊತೆ ಮಾತನಾಡುವಾಗ ಏನಾದರೂ ಹೇಳಿಬಿಡಬಹುದು. ಇದರಿಂದ ಅವರು ನಿಮ್ಮ ಮಾತುಗಳ ತಪ್ಪು ಅರ್ಥ ಹೊರತೆಗೆದು ನಿಮ್ಮ ಜೊತೆ ಜಗಳ ಮಾಡಿಕೊಳ್ಳಬಹುದು. ಈ ವಾರ ನಿಮ್ಮ ಹಿಂದಿನ ಪರಿಶ್ರಮ ಫಲ ತರುತ್ತದೆ ಮತ್ತು ನಿಮಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಮತ್ತು ಬಡ್ತಿ ಸಿಗಬಹುದು. ಆದಾಗ್ಯೂ ಪ್ರತಿ ಪ್ರಗತಿ ಮನುಷ್ಯನಲ್ಲಿ ಅಹಂಕಾರವನ್ನು ತರುತ್ತದೆ. ಇಂತಹುದೇ ಏನಾದರೂ ನಿಮ್ಮ ಜೊತೆಯೂ ಆಗುವ ಯೋಗಗಳು ರೂಪುಗೊಳ್ಳುತ್ತಿರುವಂತೆ ಕಾಣಿಸುತ್ತಿದೆ. ಆದ್ದರಿಂದ ನಿಮಗೆ ಉತ್ತಮ ಪದೋನ್ನತಿ ಸಿಕ್ಕಾಗ ನಿಮ್ಮ ಸ್ವಭಾವದಲ್ಲಿ ಅಹಂಕಾರ ತರುವುದನ್ನು ತಡೆಯಬೇಕಾಗುತ್ತದೆ. ಈ ವಾರ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ಶಿಕ್ಷಣದಿಂದ ವಿಚಲಿತಗೊಂಡಂತೆ ಕಾಣುತ್ತಾರೆ. ಇದರ ಅತ್ಯಂತ ಮುಖ್ಯ ಕಾರಣ ಮನೆ ಕುಟುಂಬದಲ್ಲಿ ಯಾವುದಾದರೂ ಕಾರ್ಯಕ್ರಮದ ಆಯೋಜನೆ ಇರಬಹುದು. ಅಂತಹ ಸಂದರ್ಭದಲ್ಲಿ ಸಮಯ ಸಿಕ್ಕಾಗಲೆಲ್ಲ ಅದನ್ನು ವ್ಯರ್ಥ ಮಾಡುವ ಬದಲು ಏಕಾಂತದಲ್ಲಿ ಹೋಗಿ ನಿಮ್ಮ ಓದು ಬರಹ ಮಾಡಿ. ಮಂಗಳ ಗ್ರಹವು ನಿಮ್ಮ 10ನೇ ಮನೆಗೆ ದುರ್ಬಲ ಸ್ಥಿತಿಯಲ್ಲಿ ಪ್ರವೇಶಿಸುತ್ತದೆ. ಆದ್ದರಿಂದ ನಿಮ್ಮ ವೃತ್ತಿ ಜೀವನವು ಬಹಳ ಮುಖ್ಯವಾಗಿರುತ್ತದೆ, ಆದರೆ ಸಂಕೀರ್ಣತೆಗಳು ಇರುತ್ತವೆ. ಕೆಲಸದಲ್ಲಿ ನೀವು ಹೆಚ್ಚಿನ ಜವಾಬ್ದಾರಿಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಬೇಡಿಕೆಯ ನಿಯೋಜನೆಯು ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಗಮನ ನೀಡುವ ಸ್ಥಾನದಲ್ಲಿ ನಿಮ್ಮನ್ನು ಇರಿಸುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಪ್ರಯತ್ನಗಳನ್ನು ಗಮನಿಸುತ್ತಾರೆ, ಆದರೆ ಒಂದು ಪ್ರಮುಖ ಸಭೆಯು ಭವಿಷ್ಯದ ಯೋಜನೆಗಳ ಬಗ್ಗೆ ದೃಢವಾದ ತೀರ್ಮಾನಗಳನ್ನು ನೀಡುತ್ತದೆ. ಸಹೋದ್ಯೋಗಿಗಳು ಮತ್ತು ಗ್ರಾಹಕರೊಂದಿಗೆ ಆಗಾಗ್ಗೆ ಸಮನ್ವಯದ ಅಗತ್ಯವಿರುವ ಕಾರ್ಯನಿರತ ವೇಳಾಪಟ್ಟಿಯನ್ನು ನೀವು ಅನುಭವಿಸುವಿರಿ. ವೃತ್ತಿಪರ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ, ಆದರೆ ಅದು ಒಳಗೊಂಡಿರುವ ಎಲ್ಲರಿಗೂ ಸ್ಪಷ್ಟ ಜವಾಬ್ದಾರಿಗಳೊಂದಿಗೆ ಕೊನೆಗೊಳ್ಳುತ್ತದೆ. ಮನೆಯಲ್ಲಿಯೂ ಸಹ ನಿಮಗೆ ಬಹಳಷ್ಟು ಜವಾಬ್ದಾರಿಗಳಿವೆ, ಆದ್ದರಿಂದ ನೀವು ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ 11ನೇ ಮನೆಯಲ್ಲಿ ಸೂರ್ಯಗ್ರಹಣವು ಉದಯಿಸಲಿದ್ದು, ಇದು ನಿಮ್ಮ ದೀರ್ಘಾವಧಿಯ ಗುರಿಗಳಿಗೆ ಸಂಬಂಧಿಸಿದ ಹೊಸ ಘಟನೆಗಳ ಆರಂಭವನ್ನು ಸೂಚಿಸುತ್ತದೆ. ಪ್ರಾಮಾಣಿಕ ಸಂಭಾಷಣೆಯ ನಂತರ ಒಂದು ಸ್ನೇಹವು ದಿಕ್ಕನ್ನು ಬದಲಾಯಿಸುವುದನ್ನು ನೀವು ನೋಡುತ್ತೀರಿ. ಅದು ವಿಭಿನ್ನ ಆದ್ಯತೆಗಳನ್ನು ಬಹಿರಂಗಪಡಿಸುತ್ತದೆ. ಒಂದು ಗುಂಪು ಯೋಜನೆ ಅಥವಾ ವೃತ್ತಿಪರ ಸಂಘವು ಅನಿರೀಕ್ಷಿತ ಪುನರ್ರಚನೆಗೆ ಒಳಗಾಗುತ್ತದೆ ಮತ್ತು ಅದರಲ್ಲಿ ನಿಮ್ಮ ಪಾತ್ರವು ಹೆಚ್ಚು ಮುಖ್ಯವಾಗುತ್ತದೆ.
ಬಹುನಿರೀಕ್ಷಿತ ಮಹತ್ವಾಕಾಂಕ್ಷೆಯ ಬಗ್ಗೆ ನೀವು ಪ್ರೋತ್ಸಾಹದಾಯಕ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ವಿಳಂಬವಾಗಿ ಉಳಿದಿರುವ ಯೋಜನೆಗಳಿಗೆ ಹೊಸ ಆವೇಗವನ್ನು ತರುತ್ತದೆ. ತಂಡದ ಕೆಲಸ ಅಥವಾ ಹಿಂದಿನ ಪ್ರಯತ್ನಗಳಿಗೆ ಸಂಬಂಧಿಸಿದ ಆರ್ಥಿಕ ಲಾಭಗಳು ಅಂತಿಮವಾಗಿ ನಿಮ್ಮನ್ನು ತಲುಪುತ್ತವೆ. ಈ ಗ್ರಹಣದ ಪರಿಣಾಮವು ನಿವ್ವಳ 6 ತಿಂಗಳವರೆಗೆ ಇರುತ್ತದೆ. ಆದ್ದರಿಂದ ಈ ಸೂರ್ಯಗ್ರಹಣವು ಹೊಸ ಉದ್ಯೋಗ, ಹೊಸ ಸ್ನೇಹಗಳನ್ನು ಪಡೆಯಲು ಮತ್ತು ಕೆಲವು ವೈಯಕ್ತಿಕ ಗುರಿಗಳನ್ನು ಹೊಂದಿಸಲು ಅವಕಾಶಗಳನ್ನು ತರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ನಿಮ್ಮ ರಾಶಿಯ ಮೂಲಕ ಚಲಿಸುತ್ತಿದ್ದಾನೆ. ಆದ್ದರಿಂದ ಈ ಮಹತ್ವದ ನಡೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಸಾಮಾಜಿಕ ಕೂಟಕ್ಕೆ ಆಹ್ವಾನ ಬರುತ್ತದೆ. ನಿಮ್ಮನ್ನು ಸಕಾರಾತ್ಮಕವಾಗಿ ನೆನಪಿಸಿಕೊಳ್ಳುವ ಜನರ ನಡುವೆ ನಿಮ್ಮನ್ನು ಇರಿಸುತ್ತದೆ. ಹಳೆಯ ಪರಿಚಯಸ್ಥರು ಸ್ವಾಭಾವಿಕವಾಗಿ ಮತ್ತೆ ಒಂದಾಗುವುದನ್ನು ನೀವು ನೋಡುತ್ತೀರಿ. ಇದು ಮೊದಲ ಸಭೆಯನ್ನು ಮೀರಿ ಮುಂದುವರಿಯುವ ಅರ್ಥಪೂರ್ಣ ಸಂಭಾಷಣೆಗಳಿಗೆ ಕಾರಣವಾಗುತ್ತದೆ. ಒಂಟಿಯಾಗಿರುವವರಿಗೆ ವಿಶೇಷ ವ್ಯಕ್ತಿಯನ್ನು ಹುಡುಕಲು ಇದು ಒಂದು ಸುವರ್ಣಾವಕಾಶ. ಈ ಶುಕ್ರವು ನಿಮ್ಮ ಫ್ಯಾಷನ್ ಮತ್ತು ಶೈಲಿಯನ್ನು ಸುಧಾರಿಸಲು ನಿಮಗೆ ಅನಿಸುತ್ತದೆ. ವಿವಿಧ ಕೋನಗಳಿಂದ ತಂಡದ ಸಭೆಗಳು, ಸಾಮಾಜಿಕ ಕೂಟಗಳು ಮತ್ತು ವ್ಯಾಪಾರ ಸಭೆಗಳು ತೋರಿಸುತ್ತಿವೆ. ಆದ್ದರಿಂದ ಅವುಗಳಿಗೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಲು ಬುಧವಾರದಂದು ಹಸಿರು ಹುಲ್ಲನ್ನು ಹಸುಗೆ ತಿನ್ನಲು ನೀಡಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜೂನ್ ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.